ಮದುವೆಯಾದ 1.5 ತಿಂಗಳಿಗೆ ಗಾನವಿ ಆತ್ಮಹತ್ಯೆ. ಖಾಸಗಿ ಆಸ್ಪತ್ರೆ ಬಳಿ ಗಾನವಿ ಕುಟುಂಬಸ್ಥರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಸಾವಿಗೆ ಕಾರಣವಾದ ಪತಿ ಕುಟುಂಬಸ್ಥರ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ಸೂರಜ್, ಸಂಜಯ್ ತಾಯಿ ಜಯಂತಿಯನ್ನ ಬಂಧಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. 1.5 ತಿಂಗಳ ಹಿಂದೆ ಮದುವೆಯಾಗಿದ್ರು ಗಾನವಿ, ಸೂರಜ್ ಶ್ರೀಲಂಕಾಗೆ ಹನಿಮೂನ್ಗೆ ಅಂತ ಹೋಗಿದ್ರು. ಆದ್ರೆ ಅರ್ಧಕ್ಕೆ ಗಾನವಿ ವಾಪಸ್ ಬರ್ತಾರೆ. ತವರು ಮನೆಯಲ್ಲಿ ನೇಣು ಹಾಕೊಂಡು ಗಾನವಿ ಸಾವಿಗೀಡಾಗ್ತಾರೆ. 2 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಗಾನವಿ ಆಸ್ಪತ್ರೆಯಲ್ಲಿ ತಡರಾತ್ರಿ ಕೊನೆಯುಸಿರೆಳೆದಿದ್ದಾರೆ. ನವ ವಿವಾಹಿತೆ ಗಾನವಿ ಕುಟುಂಬಸ್ಥರು ಈಗ ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಗಂಡನ ಮನೆಯವರನ್ನ ಬಂಧಿಸಿ ಅಂತ ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಗಾನವಿ ನನ್ನ ತಂಗಿ ಮಗಳು. ಅವಳು ತುಂಬ ಮುದ್ದಾಗಿ ಸಾಕಿದ್ರಿ. ನನಗೆ ಹೆಣ್ಮಕ್ಳಿಲ್ಲ. ಸರಿ ಸಾಕಿದ್ವಿ. ನಾನೇ ಮೂವ್ ಮಾಡಿದೆ. ಇದು ಯಾರೋ ಹುಡುಗ ಚೆನ್ನಾಗಿದ್ದಾನಂತೆ ನಮ್ಮ ಫ್ರೆಂಡ್ ಯಾರೋ ಹೇಳಿದ್ರು. ಎಲ್ಲ 6 ವರ್ಷಕ್ಕೂ ರವಿ ಇವ್ರ ಕಡೆಯವರಂತೆ. ಇವರು ತುಂಬ ಚೆನ್ನಾಗಿದ್ದಾರೆ, ಬಾರ್ ಇಟ್ಕೊಂಡಿದ್ದಾರೆ, ಒಳ್ಳೆ ಚೆನ್ನಾಗಿರ್ತದೆ ಫ್ಯೂಚರು ಅಂತ ಮಾತುಕತೆ ಎಲ್ಲ ಮುಗಿಸಿದ್ವಿ. ಆಮೇಲೆ ನಿಮ್ಮ ಮಾತುಕತೆಯಲ್ಲಿ ಅವ್ರು ಏನೂ ಹೇಳಲಿಲ್ಲ. ನೀವು ಹುಡುಗಿನ ಕೊಟ್ಟರೆ ಸಾಕು, ಒಂದು ರಿಸೆಪ್ಷನ್ ಮಾಡಿಸ್ಕೊಡ್ರಿ ಪ್ಯಾಲೇಸ್ ಗ್ರೌಂಡಲ್ಲಿ. 50 ಲಕ್ಷ ಖರ್ಚು ಮಾಡಿ ಪ್ಯಾಲೇಸ್ ಗ್ರೌಂಡಲ್ಲಿ ರಿಸೆಪ್ಷನ್ನು ಮಾಡಿಕೊಟ್ವಿ. ಮದುವೆನೂ ಆಯಿತು. ಆಮೇಲೆ ಕಾರ್ಡ್ ಓಡ್ಸೋಕೆ ಮುಂಚೆನೇ ನಾವು ಕೇಳಿದ್ರೆ ಆ ಹುಡುಗ ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದ, ಒಡವೆಗಳು ಎಷ್ಟು ಮಾಡಿಸಿದ್ದಾರೆ ನಿನಗೆ, ಏನೇನು ಒಡವೆ ಕೊಡ್ತಾರೆ, ಏನೇನು ಕೊಡ್ತಾವ್ರೆ, ಸೈಟ್ ಕೊಡ್ತಾರಾ, ಕಾರ್ ಕೊಡ್ತಾರಾ ಅಂತ. ಅದೆಲ್ಲ ನಾನು ಕೇಳ್ಬಿಟ್ಟು ಅವ್ರ ಅಮ್ಮಗೆ ಫೋನ್ ಮಾಡಿದೆ. ಹುಡುಗ ಅವ್ರ ಅಮ್ಮಗೆ ಏನಾದರೂ ನಿಮ್ಮದು ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಹೇಳ್ಬಿಡ್ರಿ, ನಾವು ಕಾರ್ಡ್ ಕೊಟ್ಟಿಲ್ಲ, ಇವಾಗಲೂ ನಾವು ಮದುವೆಗೆ ಮುಂದುವರಿಯಲ್ಲ ಅಂತ. ಅಯ್ಯೋ ಏನೂ ಇಲ್ಲಮ್ಮ, ಆ ಥರ ಬರೀ ಹುಡುಗಿನ ಕೊಟ್ಟರೆ ಸಾಕು, ನಮಗೆ ಹುಡುಗಿ ಮದುವೆ ರಿಸೆಪ್ಷನ್ ಮಾಡಿಕೊಟ್ರೆ ಸಾಕು ಅಂತ ಆ ಅಮ್ಮ ಹೇಳಿದ್ಲು. ಸರಿ ಆಯಿತು, ಎಲ್ಲ ಖುಷಿಯಾಗಿ ಮಾಡಿಕೊಟ್ರಿ. ಮದುವೆ ಆಗಿ ಮಾರನೇ ದಿವಸನೇ ಶುರುವಾಯಿತು ಇವನು ಚಂಡತನ, ಇವನು ಗಂಡಸೇ ಅಲ್ಲ ಅಂತ. ಸರ್ ಕಂಪ್ಲೇಂಟ್ ನಾವು ಈ ಥರ ಹುಡುಗಿ ಸೂಸೈಡ್ ಆಯಿತು, ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾಳೆ ಬಿಕಾಸ್ ಆಫ್ ಡೌರಿ ಹರಾಸ್ಮೆಂಟ್. ಸೊ ಆ ರೀತಿನೇ ಅದೇ ಕಂಪ್ಲೇಂಟ್ ಕೊಟ್ಟಿರೋದು. ಸರ್ ಲಿಟ್ರಲಿ ಇದು ಡೌರಿ ಹರಾಸ್ಮೆಂಟೇ ಸರ್. ಮದುವೆ ಆಗಿ ನಾವು ಕಳಿಸ್ಕೊಟ್ಟಿದ್ದು ನೆಕ್ಸ್ಟ್ ದಿನದಿಂದನೇ ಅವನು ಶುರು ಮಾಡಿದ್ದಾನೆ ಎಲ್ಲ. ಮದುವೆಗೆ ಮುಂಚೆ ಏನೂ ಕೇಳಿಲ್ಲ. ದೇರ್ ವಾಸ್ ನೋ ಡಿಮ್ಯಾಂಡ್ಸ್. ಅವ್ರದ್ದು ಒಂದೇ ಡಿಮ್ಯಾಂಡು ಏನಂದರೆ, ನಮಗೆ ರಿಸೆಪ್ಷನ್ ನೀವು ಪ್ಯಾಲೇಸ್ ಗ್ರೌಂಡಲ್ಲಿ ಗ್ರ್ಯಾಂಡಾಗಿ ಮಾಡಿಕೊಡಿ ಅಂತ. ಮತ್ತು ನಿಮ್ಮ ಮಗುಗೆ ಏನು ನೀವು ಒಡವೆ ಕೊಡ್ತೀರಾ ಅದು ನಿಮ್ಮ ಇಷ್ಟ ಅಂತ ಹೇಳಿರ್ತಕ್ಕಂಥದ್ದು. ಬೇರೆ ಇನ್ನೇನು ಡಿಮ್ಯಾಂಡ್ಸ್ ಇಲ್ಲ. ಸೊ ಅದೇ ಡಿಮ್ಯಾಂಡ್ಸ್ನ ನಾವು ಫುಲ್ಫಿಲ್ ಮಾಡಿದ್ದೀವಿ. ಅವ್ರಿಗೆ ಕೇಳ್ದಂಗೆ ಪ್ಯಾಲೇಸ್ ಗ್ರೌಂಡಲ್ಲೇ ಮದುವೆ ಕಮ್ ಬೀಗ್ ರೂಟನ ನಾವು ಗ್ರ್ಯಾಂಡಾಗೇ ಮಾಡಿಕೊಟ್ವಿ ಎಲ್ಲ ಅವ್ರು ಹೇಳ್ದಂಗೆ. ಮತ್ತು ಅವಳಿಗೆ ಒಡವೆನೂ ನಾವು 1 ಸೆಟ್ 2 ಸೆಟ್ಟು ಕಳಿಸ್ಕೊಟ್ಟಿದ್ದೀವಿ ಆಲ್ರೆಡಿ. ಅದಾದಮೇಲೆ ಅವ್ನು ಇನ್ನೂ ಏನೇನು ಕೊಡ್ತಾರೆ ಒಡವೆ, ಮದುವೆ ಆಗಿದ್ದು ನೆಕ್ಸ್ಟ್ ದಿನನೇ ಏನೇನು ಕೊಡ್ತಾರೆ ಒಡವೆ, ನಿಮ್ಮ ಮನೇಲಿ ಸೈಟ್ ಏನು ಬರುತ್ತೆ ನಿನಗೆ, ನಿಮ್ಮ ಅಮ್ಮ ಕಡೆಯಿಂದ ಆಸ್ತಿಯಲ್ಲಿ ಏನು ಬರುತ್ತೆ, ಅಪ್ಪನ ಕಡೆಯಿಂದ ಏನು ಬರುತ್ತೆ. ಸರ್ ಅವ್ರ ಡಿಮ್ಯಾಂಡೇ ಇಲ್ಲ ಅವ್ರದ್ದು. ಒಡವೆ ವರ್ತು ನನಗೆ ಗೊತ್ತಿಲ್ಲ. ಅದು ಅವರು ನಮ್ಮ ಅಣ್ಣ ಮತ್ತು ಅತ್ತಿಗೆಗೆ ಗೊತ್ತು ಏನು ಕೊಟ್ಟಿದ್ದಾರೆ ಅಂತ. ಬಟ್ ಇನ್ನೂ ಕೊಡಬೇಕು ಅಂತ ಇತ್ತು ಇವರಿಗೆ. ಅಂದರೆ ಇನ್ನೂ ಕೊಡಬೇಕಂತ, ಅದು ಡಿಮ್ಯಾಂಡಲ್ಲ, ಇವ್ರು ಸ್ವಂತ ಇದರಿಂದ ಕೊಡಬೇಕಂತಿದ್ದು. ಬಟ್ ಆದರೆ ಅವ್ನ ಡಿಮ್ಯಾಂಡು ಏನೇನು ಕೊಡ್ತಾರೆ, ಇನ್ನೂ ಏನು ಮಾಡ್ತಾರೆ, ಕಾರು, ಮತ್ತು ನಿನ್ನ ಹೆಸರಿಗೆ ಏನೇನು ಬರ್ತಾ ಇದೆ, ಆಸ್ತಿ ಏನು ಬರುತ್ತೆ, ಸೈಟ್ ಏನು ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಈ ಥರ ಅವನು ಚಿತ್ರಹಿಂಸೆ ಕೊಟ್ಟಿದ್ದಾನೆ. ಇನೋವಾ ಕಾರು ಇವ್ರ ಹತ್ರ ಇದೆ ಸರ್. ಅದೇ ಕಾರು, ಆ ಕಾರು ಇನೋವಾ ಕಾರು ಯಾವಾಗ ಕೊಡ್ತಾರೆ, ನನಗೆ ಯಾವಾಗ ಕೊಡ್ತಾರೆ, ನಿನಗೆ ಯಾವಾಗ ಕೊಡ್ತಾರೆ ಅನ್ನೋದು ಅವ್ನ ಡಿಮ್ಯಾಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.